ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋನಲ್ಲಿ ಥ್ರೆಡ್ ಹಾಕೋದು ಹೇಳ್ಕೊಟ್ಟಿದ್ದೆ. ಈಗ ನಾನು ನೆಕ್ಸ್ಟು ಬಾಬಿನ್ ಕೇಸ್ ಹಾಕೋದನ್ನ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಬಾಬಿನ್ ಕೇಸ್ ಹಾಕೋದು ಹೇಗೆ ಅಂತಂದರೆ, ಫಸ್ಟು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಹೆಡ್ ಎತ್ತಿ, ಇದನ್ನು ಹೆಡ್ ಅಂತಾರೆ, ಹೆಡ್ನ ತೆಗೆದು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಇದು ಬಾಬಿನ್ ಕೇಸ್ ಅಂತಾರೆ ನೋಡಿ. ಇದನ್ನು ಬಾಬಿನ್ ಕೇಸ್ ಅಂತಾರೆ. ಇದು ಬಾಬಿನ್, ಇದು ಕೇಸು, ಇದು ಕೇಸು, ಇದು ಬಾಬಿನ್ ನೋಡಿ. ಇದು ಫಸ್ಟು ಥ್ರೆಡ್ಡು ಈ ಥರ ಇದರೊಳಗಡೆ ಹಾಕಿ, ಇಲ್ಲಿರುತ್ತೆ ನೋಡಿ, ಈ ಥರ ಲಾಕ್ ಮಾಡಬೇಕು ನೋಡಿ. ಈ ಥರ ನೀಟಾಗಿ ಬರಬೇಕು, ಟೈಟಾಗೆಲ್ಲ ಬರಬಾರ್ದು, ಸ್ಮೂತಾಗಿ ಬರಬೇಕು ಥ್ರೆಡ್ಡು. ಯಾವಾಗಲೂ ಟೈಟಾಗೆಲ್ಲ ಬಂದರೆ ಲೂಸ್ ಸ್ಟಿಚ್ ಬರುತ್ತೆ, ಮತ್ತು ಟೈಟ್ ಥ್ರೆಡ್ ಬರುತ್ತೆ. ಇಲ್ಲ ಅಂತಂದರೆ ಮತ್ತು ಪ್ರಾಬ್ಲಮ್ಗಳು ಬರುತ್ತೆ. ನೀಡಲು ಥ್ರೆಡ್ ಚೆನ್ನಾಗಿ ಬರಲ್ಲ, ಸ್ಟಿಚ್ ಹಾಕಿದಾಗ ಸರಿಯಾಗಿ ಬರಲ್ಲ ನೋಡಿ. ಇದು ಈ ಥರ ಬಂದು ನಮ್ಮ ಕೈಗೆ ದಾರ ನೋಡಿ ಹಿಂಗಿರಬೇಕು. ಇವಾಗ ಇದಿರುತ್ತಲ್ವ ನೋಡಿ, ಇದನ್ನು ಕೈಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕಿ ಈ ಥರ ಸೌಂಡ್ ಬರಬೇಕು. ಈ ಥರ ಸೌಂಡ್ ಹಾಕಿದ್ರೆ ಪರ್ಫೆಕ್ಟಾಗಿ ನೀವು ಹಾಕಿದ್ದೀರಾ ಅಂತ. ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ಇದು ಬಾಬಿನ್ ಥ್ರೆಡ್ನ ಈ ಥರ ಹಿಡ್ಕೊಂಡು ಫಸ್ಟು ಇದರೊಳಗಡೆ ಹಾಕಿ, ಇಲ್ಲಿಂದ ಇಲ್ಲೊಂದು ನೋಡಿ ಈ ಥರ ಹೋಲ್ ಇರುತ್ತೆ, ಇದರೊಳಗಡೆಯಿಂದ ಹಿಂಗೆ ಬರಬೇಕು. ಇದು ಥ್ರೆಡ್ ಹಾಕೋ ಪ್ರೊಸೀಜರು ಬಾಬಿನ್ಗೆ. ನೆಕ್ಸ್ಟು ಬಾಬಿನ್ ಕೇಸ್ ನೋಡಿ. ಇದನ್ನು ಹೀಗೆ ಹಿಡ್ಕೊಂಡು, ಹೆಬ್ಬೆಟ್ಟಲ್ಲಿ ಹೀಗೆ ಹಿಡ್ಕೊಂಡು ಇದನ್ನು ಈ ಥರ ಟಕ್ ಅಂತ ಸೌಂಡ್ ಬರಬೇಕು. ಆ ಸೌಂಡ್ ಬಂದ್ರೇ ಪರ್ಫೆಕ್ಟಾಗಿ ಬಂದಿದೆ ಅಂತ. ನೆಕ್ಸ್ಟು ನೀವು ಬಾಬಿನ್ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನೋಡಿ, ಈ ಥ್ರೆಡ್ ನೀಡಲ್ ಥ್ರೆಡ್ ಇರುತ್ತಲ್ವಾ, ನೀಡಲ್ ಥ್ರೆಡ್ನ ಈ ಥರ ಟೈಟಾಗಿ ಹಿಡ್ಕೊಂಡು ವೀಲ್ನ ತಿರುಗಿಸ್ಕೊಂಡು ಹಿಂಗೆ ತೆಗ್ದಾಗ ಬಾಬಿನ್ ಕೇಸ್ ಥ್ರೆಡ್ಡು ಈ ಥರ ಮೇಲೆ ಬರುತ್ತೆ. ಆ ಮೇಲೆ ಬಂದರೆ ನೀವು ಬಾಬಿನ್ ಕೇಸ್ ಪರ್ಫೆಕ್ಟಾಗಿ ಹಾಕಿದ್ದೀರಾ ಅಂತ ಅರ್ಥ. ಈ ರೀತಿಯೂ ತಿಳ್ಕೊಬೋದು, ಬಾಬಿನ್ ಕೇಸ್ ಸರಿಯಾಗಿದೆಯಾ ಇಲ್ವಾ, ನಾವು ಹಾಕಿರೋದು ಸರಿ ಇದೆಯಾ ಇಲ್ವಾ ಅಂತ ಈ ರೀತಿಯೂ ತಿಳ್ಕೊಬೋದು. ಮತ್ತು ಬಾಬಿನ್ ಕೇಸ್ ಹಾಕಿದಾಗ ಸೌಂಡ್ ಬರಬೇಕು, ಅದು ಟಕ್ ಅಂತ ಸೌಂಡ್ ಬಂದರೆ ನೀವು ಪರ್ಫೆಕ್ಟಾಗಿ ಹಾಕಿದ್ದೀರಾ ಅಂತ ಅರ್ಥ. ಇವತ್ತಿನ ವಿಷಯ ಇಲ್ಲಿಗೆ ಮುಕ್ತಾಯ ಆಯಿತು. ಥ್ಯಾಂಕ್ ಯು.